ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಧಮಕಿ ಹಾಕುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯ. ರಾಯಬಾಗ್ ತಾಲೂಕಿನ ಹುಬ್ಬರವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೇವನಕಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹಾಗೂ ಪಿಎಲ್ಒ ಆಗಿರುವ ಸದಾಶಿವ ರಾಯಪ್ಪ ನಾಯಿಕ್ ಅವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ರೇವಪ್ಪ ಮಹಾದೇವ್ ನಾಯಕ್ ಅವರಿಂದ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಮತ್ತೊಂದು ಗ್ರಾಮ ಬೂದ್ಯಾಳ ಗ್ರಾಮದ ಜನರ 20ರಿಂದ 30 ವರ್ಷಗಳ ಜನರು ಅದೇ ಗ್ರಾಮದಲ್ಲಿ ಮತದಾನ ಪಟ್ಟಿಯಲ್ಲಿ ಹೆಸರುಗಳು ಇದ್ದರೂ ಕೂಡ ಅದನ್ನು ರದ್ದುಗೊಳಿಸದೆ ಕಾನೂನು ಬಾಹಿರವಾಗಿ ದೇವನಕಟ್ಟಿ ಗ್ರಾಮದಲ್ಲಿ ಫಾರಂ ನಂಬರ್ 6ರಲ್ಲಿ ಹೊಸದಾಗಿ ಮತದಾನ ಪಟ್ಟಿಯಲ್ಲಿ ಸೇರಿಸುವಂತೆ ಮುಖ್ಯೋಪಾಧ್ಯಾಯರಿಗೆ ಧಮಕಿ ಹಾಕುತ್ತಿರುವುದು ಹಾಗೂ ಮತದಾರ ಪಟ್ಟಿಯಲ್ಲಿ ಅರ್ಜಿ ಹಾಕದಿದ್ದರೆ ನಮ್ಮ ಗ್ರಾಮದಿಂದ ನೌಕರಿ ಬಿಟ್ಟು ತೊಲಗು, ನಿನ್ನ ಮೇಲೆ ಮೇಲಾಧಿಕಾರಿಗಳಿಗೆ ನಿನ್ನ ಬಗ್ಗೆ ದೂರು ನೀಡುವುದಾಗಿ ಧಮಕಿ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾನೆ. ಇದರ ಬಗ್ಗೆ ಕಾನೂನು ಬಾಹಿರವಾಗಿ ಬೂದ್ಯಾಳ ಗ್ರಾಮದ ಜನರನ್ನು ಅರ್ಜಿ ಹಾಕುವಂತೆ ಧಮಕಿ ಹಾಕಿರೋ ಬಗ್ಗೆ ಮುಖ್ಯೋಪಾಧ್ಯಾಯರು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರೋ ಬಗ್ಗೆ ನಮ್ಮ ವಾಹಿನಿಗೆ ತಿಳಿಸಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಏನಾಗಿದೆ ಸರ್? ಸರ್ ನಂದ ಗೌರ್ಮೆಂಟ್ ಆದೇಶ ಪ್ರಕಾರ BOL ಡ್ಯೂಟಿ ಮಾಡತ್ತೀನಿ ಸರ್. ಎಲ್ಲಿ ಮಾಡೋದ್ರಿ ಸರ್ ದೇವನಕಟ್ಟಿ ರೀ. ದೇವನಕಟ್ಟೆಗ್ರಿ. ಹಾ ಏನಾಗಿತ್ತು ಪ್ರಾಬ್ಲಮ್ ರೀ? ಏನಿಲ್ಲ ಸರ್, ಅದು ಒಂದ್ ಊರಿಂದ ಬೇರೆ ಊರಕ್ಕೆ ಅಲ್ಲಿ ಮಗಲಿಗೆ ಬೂದ್ಯಾಳ ಹಚ್ಚಿಂದ ಐತ್ರಿ ಸರ್. ಆ ಊರನ್ನ ತಂದ ನನಗ ಅದ ಇತರ ಹೋಟೆಲ್ ಲಿಸ್ಟ್ ನ ಸೇರ್ಪಡೆ ಮಾಡೋ ತಕ್ಷಣ ಅಲ್ಲಿ ಒಬ್ಬ ಮೆಂಬರ್ ಪಂಚಾಯತಿ ಮೆಂಬರ್ ಹುಬ್ಬರವಾಡಿಗೆ ಇರ್ತಾರ ಅವ್ರ. ಹೌದ್ರಿ? ರೇವಪ್ಪ ಮಾದೇವ್ ನಾಯ್ಕ ಸರ್. ಅಂದ್ರೆ ಈಗ ಅದ ಇದನ್ ಬೇರೆ ಐತೇನ್ರಿ ಸರ್? ಅದ ಗ್ರಾಮ ಬೇರೆ ಐತಿ ಸರ್, ಬೂದ್ಯಾಳ ಗ್ರಾಮ. ಪಂಚಾಯತಿ ಬೇರೆ ಬೇರೆ ಬರ್ತಾವ ಒಂದ್ರ? ಪಂಚಾಯತಿ ಒಂದರಿ ಸರ್. ಪಂಚಾಯತಿ ಬೂದ್ಯಾಳ ಗ್ರಾಮದಿಂದ ದೇವನಕಟ್ಟಿ ಸೇರ್ಪಡೆ ಮಾಡೋ ತಕ್ಷಣ ನಾನು ಒಂದ್ 5-6 ಇದನ್ನ ಕೊಟ್ಟದಾರ ಸರ್. ಸರ್ ಏನ್ ಕೊಟ್ಟಾರ? ಏನ್ ಪ್ರೂಫ್ ಐತ್ರಿ ನಮ್ ಕಡೆ? ಐತ್ರಿ ಸರ್, ಐತ್ರಿ. ತೋರ್ಸ್ರಿ ಏನ್? ಅಂದ್ರ ಸರ್ ಹಿಂಗ ಬೂದ್ಯಾಳದು ಹಿಂಗ ದೇವನಕಟ್ಟಿ ಸೇರ್ಪಡೆ ಮಾಡಕ್ ಬರೈತಿ ಸರ್ ಹಂಗ? ಸರ್ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಕೊಂಡ್ ಬರ್ತಾರ ಸರ್. ಹಾ ಸರ್. ಈಗಾಗಲೇ ಹೋಟೆಲ್ ಲಿಸ್ಟ್ ನಾಗ ಅಲ್ಲಿ ಇದಾವ್ರಿ ಸರ್ ಅವ್ರು ಸರ್. ಆ ನಂತರ ಆಧಾರ್ ಕಾರ್ಡ್ ಮಾಡ್ಕೊಂಡ್ ಬಂದ ಸೇರ್ಪಡೆ ಮಾಡೋ ತಕ್ಷಣ ಆತಾರ ಸರ್. ಈಗ ಅವ್ರ ಮದುವೆ ಆಗಿ ಮಕ್ಕಳಾಗ್ಯಾವ್ರು ಸರ್, ಅವ್ರನ್ನು ತಂದು ಇಲ್ಲಿ ಸೇರ್ಪಡೆ ಮಾಡೋ ತಕ್ಷಣ ಅಂದ್ರ ಸರ್ ವೋಟಿಂಗ್ ಅದು ಮಾಡ್ಯಾರ ಸರ್ ಅವ್ರು. ಅಂದ್ರೆ ಇಲ್ಲಿಗಲ್ ಇದ್ದಂಗಿರಲ್ಲ ಸರ್ ಅದು. ಹಾ ಬೂದ್ಯಾಳದಾಗ ಸರ್ ಈಗ ಏನ್ ಮಾಡ್ತಾರ, ನನಗ ಹರಾಸ್ಮೆಂಟ್ ಮಾಡತಾರ. ಇಲ್ಲಿ BO ಆಫೀಸ್ಗೂ ಅಲಿಗೇಷನ್ ಮಾಡ್ಯಾರ ಸರ್ ನನ್ ಮ್ಯಾಲ. ಅವ್ರ ನನ್ ಮಾತ್ ಕೇಳಿಲ್ಲ ಅಂದ್ರೆ BO ಆಫೀಸ್ ನ ಹೇಳ್ತಾನ. ಈಗಾಗಲೇ 2 ತಿಂಗಳಿಂದ ಅಂದಿರ ಸರ್, ನಾ ಇಲ್ಲ ಹಂಗ್ ಮಾಡಾಕ ಲೀಗಲಿ ಬೇಕು, ಅದಂಗ್ ಮಾಡಾಕ್ ಬರೋದಿಲ್ಲ ಅಂದ್ಕೊಂಡ್ರಿ. ಈಗ ಏನ ಹೊಸ ಸೇರ್ಪಡೆ ಏನ್ ಮಾಡ್ತದಾರ ಸರ್? ಆ ಬೂದ್ಯಾಳದಾಗ ಇದ್ದಂತ ವ್ಯಕ್ತಿನ ಅಲ್ಲಿ ವೋಟಿಂಗ್ ಲಿಸ್ಟ್ ಏನ ಹೆಸರು ಇದ್ದದ ಕ್ಯಾನ್ಸಲ್ ಆಗಿದ್ರಿ ಅಲ್ಲಿ? ಅದು ಸರ್ ಅದು ಕ್ಯಾನ್ಸಲ್ ಆದದ ನನ್ಗೆ ಬೆಳಕಿಗೆ ಏನ್ ಇಲ್ಲ ಸರ್ ಅದ. ಆದ್ರೂ ಸಹಿತ ಏನೈತ್ರಿ, ಅವ್ರ ಬೂದ್ಯಾಳದಾಗಿದ್ದ ಪ್ರಾಪರ್ ಇದ್ದದ ನನಗ್ ಗೊತ್ತೈತ್ರಿ. ಅಲ್ಲಿ ಲಿಸ್ಟ್ ಹೆಸರು ಏನ್ ಕ್ಯಾನ್ಸಲ್ ಆದ ನಿಮ್ಗೆ ಏನ್ ಗೊತ್ತಿಲ್ರಿ? ಅದ ನನ್ಗ ಲಿಸ್ಟ್ ಏನ್ ಬಂದಿಲ್ಲ ಸರ್. ಇದ್ರ ಬಗ್ಗೆ ನಿಮ್ಮ ಅಧಿಕಾರಿಗಳಿಗೆ ಏನ್ ಗಮನಕ್ಕೆ ತಂದಿರಿ? ಗಮನಕ್ಕೆ ತಂದನ್ ಸರ್. ನಾ ಈಗಾಗಲೇ ಸಾಹೇಬ್ರಿಗೆ ಹೇಳೇನ್ರಿ. ನಾ ಇವ್ರ ಹಿಂಗ್ ಮಾಡತ್ತಾರ, ನಾನು ಒತ್ತಾಯ ಮಾಡಿಸಿಂದ ಇಲ್ಲಿ ಆಫೀಸ್ ಅಲಿಗೇಷನ್ ಮಾಡುದು ಮಾಡಾಕ್ತಾರ ಸರ್. ನಾನು ನೋಡ್ರಿ ಅಂತ ಹೇಳೇನ್ರಿ. ನಾ ಹರಾಸ್ಮೆಂಟ್ ಯಾವ ತರ ಮಾಡ್ತಾರ ನಿಮ್ಗೆ? ಇಲ್ಲಿ ಅವ್ನ ಸೇರ್ಪಡೆ ಮಾಡೋ, ಇಲ್ಲ ಅಂದ್ರೆ ಇಲ್ಲಿ ನೌಕರಿಂದ ಬಿಟ್ಟು ಹೋಗು, ಈ ಊರಂದ ಎಲ್ಲಾರು ಬಿಟ್ಟು ಹೋಗು. ಮತ್ತೆ ಏನ್ ಹೇಳ್ತಾರೇನ್ರಿ? ಅಂದ್ರ ಮತ್ ಬೆದರಿಕೆ ಅದ ಹಿಂಗ ಏನ್ರ? ಬೆದರಿಕೆ ಹಾಕ್ತಾನ ಸರ್. ಬಂದ್ ನಾ ಹೇಳಿದ ಮತ್ ಕೇಳಿಲ್ಲ ಅಂದ್ರೆ ನೋಡ್ರಿ ತಕ್ಷಣ ಅಂತನ್ರಿ ಬಂದ್. ಅವ್ ಹೇಳಿದಂಗ ನಮ್ಮ SDMC ಅಧ್ಯಕ್ಷ ಕೇಳ್ತಾನ್ರಿ. ಅಂದ್ರೆ ಇದ್ರ ಬಗ್ಗೆ ತಮಗ್ ಬೆದರಿಕೆ ಹಾಕಿದ್ದು ತಾವು ಪೊಲೀಸ್ ಸ್ಟೇಷನ್ ಕದ ಏನ್ ಇದ್ರ ಬಗ್ಗೆ ಮಾಹಿತಿ ಏನ್ ಕೊಟ್ಟಿಲ್ಲ ಸರ್. ಇನ್ನು ಅದನ್ನೇನ್ ಅಷ್ಟೇನ ಇದಕ್ ಹೋಗಿಲ್ಲ. ಅದ್ ಇನ್ ಮುಂದೆ ಏನಾರ ನನಗೆ ಮತ್ತ ಏನ್ರಿ ಬೇರೆ ಏನ್ರಿ ಬೆದರಿಕೆ ಅದು ಹಾಕಾಕ ಬಂದ್ರ ಪೊಲೀಸ್ ಸ್ಟೇಷನ್ ತಿಳಿಸ್ತಾನ ಸರ್. ತಮ್ಮ ಹೆಸರು ಸರ್? ಸರ್ ಸದಾಶಿವ ನಾಯ್ಕ ರೀ. ತಾವು ಏನ್ರಿ? ದೇವನಕಟ್ಟಿ HM ಸಾಲಿ